ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಿಂತಿಲ್ಲ ಕೈದಿಗಳ ಕಳ್ಳಾಟ. ಸುಪ್ರೀಂ ಕೋರ್ಟ್ ಛೀಮಾರಿ ಬಳಿಕವೂ ಕೂಡ ನಿಲ್ಲದ ರಾಜಾತಿಥ್ಯ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಕಳ್ಳಾಟ ನಿಂತಿಲ್ಲ. ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದ್ರೂ ಕೂಡ ರಾಜಾತಿಥ್ಯ ನಿಲ್ತಾ ಇಲ್ಲ. ಗೃಹ ಸಚಿವರೇ, ಇದು ನೀವು ನೋಡ್ಲೇಬೇಕಾದ ಸ್ಟೋರಿ. ಬಿ ದಯಾನಂದ್ ರವರೇ, ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಹಾಗಾದ್ರೆ ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳದ್ದೇ ದೊಡ್ಡ ದರ್ಬಾರ್ ಆಗಿರುವಂತದ್ದು. ಕೇಕ್ ಕಟಿಂಗ್ ಮಾಡಿ ಭರ್ಜರಿ ಡ್ಯಾನ್ಸ್, ಇದು ಎಲ್ಲ ಜೈಲ ಅಥವಾ ಅರಮನೆನಾ? ಕೈದಿಗಳು ಏನೇ ಕೇಳಿದ್ರು ಕೂಡ ಅಧಿಕಾರಿಗಳು ಇಲ್ಲಿ ಸಪ್ಲೈ ಮಾಡ್ತಾರಾ? ಹಾಗಾದ್ರೆ ಇನ್ನು ಒಂದ್ ರೀತಿಯಾಗಿ ಇದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳು ಕಳ್ಳಾಟವನ್ನ ಹಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಅಷ್ಟೆಲ್ಲ ಛೀಮಾರಿಯನ್ನ ಹಾಕಿದ್ರು ಕೂಡ ಅಲ್ಲಿನ ಕೈದಿಗಳಿಗೆ ರಾಜ್ಯಾತಿಥ್ಯ ನಿಲ್ತಾ ಇಲ್ಲ. ಹಾಗಾದ್ರೆ ಇದು ಜೈಲ ಅಥವಾ ಅರಮನೆಯ ಅನ್ನೋದು ಒಂದ್ ರೀತಿಯಾಗಿ ಪ್ರಶ್ನೆ ಎದ್ದಿರುವಂತದ್ದು. ಈ ಸ್ಟೋರಿಯನ್ನೆಲ್ಲ ಗೃಹ ಸಚಿವರು ನೋಡ್ಲೇಬೇಕಾಗುತ್ತೆ. ಬಿ ದಯಾನಂದ್ ಅವರೇ, ಹಾಗಾದ್ರೆ ಏನ್ ಮಾಡ್ತಾ ಇದ್ದೀರಾ? ಇಲ್ಲಿ ಈ ಪರಪ್ಪನ ಅಗ್ರಹಾರದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ನಿಮ್ಮ ಗಮನಕ್ಕೆ ಹಾಗಾದ್ರೆ ಬಂದಿದೆಯಾ? ಹಾಗಾದ್ರೆ ಒಂದ್ ರೀತಿಯಾಗಿ ಇದು ಜೈಲಲ್ಲ ಅರಮನೆ ಅನ್ನೋದು ಒಂದ್ ರೀತಿಯಾಗಿ ಕಾಣ್ತಾ ಇದೆ. ಇನ್ನು ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು, ಆ ಕೈದಿಗಳು ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡ್ಕೊಂಡಿರುವಂತದ್ದು. ಕೇಕ್ ಕಟ್ ಮಾಡೋದಲ್ಲದೆ ಡ್ಯಾನ್ಸ್ ಮಾಡಿ ಸೇಬು ಹಾರವನ್ನ ಹಾಕಿ ಕೇಕ್ ಕಟ್ ಮಾಡಿದ್ದಾರೆ. ಹಾಗಾದ್ರೆ ಇವರು ಹೊರಗಡೆ ಎಲ್ಲ ಮರ್ಡರ್ ಎಲ್ಲ ಮಾಡ್ಕೊಂಡು ಬಂದು ಇಲ್ಲಿ ಜೈಲಿಗೆ ಸೇರ್ತಾರೆ, ಶಿಕ್ಷೆ ಕೊಡ್ತಾರೆ ಪೊಲೀಸರು ಅನ್ನೋದು ಅವರಿಗೆ ಒಂಚೂರು ಅರಿವೇ ಇಲ್ಲ. ಅದು ಜೈಲಲ್ಲ ಅರಮನೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ದರ್ಶನ್ ವಿಷಯದಲ್ಲಿ ರಾಜಾತಿಥ್ಯವನ್ನ ನೀಡಿದ್ದಕ್ಕಾಗಿ ಈಗೆಲ್ಲ ಸುಪ್ರೀಂ ಕೋರ್ಟ್ ಕೂಡ ಆ ಜೈಲು ಸಿಬ್ಬಂದಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ರು. ಹಾಗಾದ್ರೆ ನೀವು ಕೂಡ ನೋಡ್ತಾ ಇರ್ಬೋದು, ಇದು ಜೈಲ ಅಥವಾ ಅರಮನೆಯ ಅನ್ನೋದು ಒಂದು ರೀತಿಯಾಗಿ ಕಾಣಿಸ್ತಾ ಇದೆ. ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದ್ರು ಕೂಡ ರಾಜಾತಿಥ್ಯ ನಿಲ್ತಾ ಇಲ್ಲ. ಒಂದ್ ರೀತಿಯಾಗಿ ಇದು ಜೈಲ ಅನ್ನೋದು ಅರಮನೆಯ ಅನ್ನೋದು ಒಂದ್ ರೀತಿಯಾಗಿ ಪ್ರಶ್ನೆ ಎದ್ದಿರುವಂತದ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ರೌಡಿ ಶೀಟರ್ ಒಬ್ಬ ಕೇಕ್ ಕಟ್ ಮಾಡಿ ಭರ್ಜರಿಯಾಗಿ ಬರ್ತ್ಡೇ ಪಾರ್ಟಿಯನ್ನ ಮಾಡ್ಕೊಂಡಿರುವಂತದ್ದು. ಇನ್ನು ದರ್ಶನ್ ಕೇಸ್ ಬಳಿಕ ಜೈಲಿನಲ್ಲಿ ರಾಜ್ಯಾತಿಥ್ಯಕ್ಕೆ ಬ್ರೇಕ್ ಹಾಕಿದ್ದೇವೆ ಅಂತ ಒಂದ್ ಕಡೆ ಪೊಲೀಸ್ ಅಧಿಕಾರಿಗಳು ಕೂಡ ಹೇಳಿದ್ರು. ಆದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವ ವಿಡಿಯೋದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡ ಬಯಲಾಗಿದೆ. ಇನ್ನು ದೊಡ್ಡ ಕರ್ಮಕಾಂಡ ಈಗ ಬಯಲಾಗಿರುವಂತದ್ದು. ಜೈಲಿನಲ್ಲಿಗೆ ಆ ರೌಡಿ ಶೀಟರ್ ಶ್ರೀನಿವಾಸ್ ಕೇಕ್ ಕಟ್ ಮಾಡಿ ಬರ್ತ್ಡೇ ಪಾರ್ಟಿಯನ್ನ ಮಾಡ್ಕೊಂಡಿರುವಂತದ್ದು. ಆಪಲ್ ಹಾರವನ್ನ ಹಾಕಿ ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಸ್ ಗೊಬ್ಬಚ್ಚಿ ಸೀನನ ಬರ್ತ್ಡೇ. ಜೈಲಿನಲ್ಲಿ ವಿಚಾರಣಾ ದಿನ ಕೈದಿಗಳ ಕಳ್ಳಾಟಕ್ಕಿಲ್ಲ ಬ್ರೇಕ್ ಅನ್ನೋದಂತ ಪರಿಸ್ಥಿತಿ ಬಂದಿರುವಂತದ್ದು. ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ರೌಡಿ ಶೀಟರ್ ಸೀನಾ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ವೈರಲ್ ಆಗಿದೆ. ಇನ್ನು ಮೊಬೈಲ್ನಲ್ಲಿ ವಿಡಿಯೋ ಫೋಟೋ ತೆಗೆದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಜೈಲಿನಲ್ಲೇ ಕುಳಿತುಕೊಂಡೇ ವಿಡಿಯೋ ಫೋಟೋ ಅನ್ನ ಅಪ್ಲೋಡ್ ಮಾಡಿರುವಂತದ್ದು. ಜೈಲಾಧಿಕಾರಿಗಳ ವಿರುದ್ಧವೇ ಈಗ ರಾಜಾತಿಥ್ಯದ ಆರೋಪ ಇಲ್ಲಿ ಕೇಳಿ ಬಂದಿರುವಂತದ್ದು. ಹಾಗಾದ್ರೆ ಇಲ್ಲಿ ಜೈಲಿನ ಸಿಬ್ಬಂದಿಗಳೇ ಸ್ಟ್ರಿಕ್ಟ್ ಎಲ್ಲ ಆಗಿದ್ರೆ ಇವರೆಲ್ಲ ಯಾಕೆ ಈ ರೀತಿಯಾಗಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ರು ಹೇಳಿ? ಒಂದ್ ರೀತಿಯಾಗಿ ಇದು ಜೈಲಲ್ಲ ಅರಮನೆ ಅನ್ನೋದು ಒಂದ್ ರೀತಿಯಾಗಿ ಕಾಣಿಸ್ತಾ ಇರುವಂತದ್ದು. ಆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಲ್ಲದೆ ಆ DJ ಹಾಕಿ ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ಹೊರಗಿನಿಂದ ಕೇಕ್ ತರಿಸಿದ್ದು ಹಾಗೆ ಕೇಕ್ ಕಟ್ ಮಾಡಿ ಆ ರೌಡಿ ಶೀಟರ್ಸ್ ಅಲ್ಲಿನ ರೌಡಿಗಳೆಲ್ಲ ಸೇರ್ಕೊಂಡು ಆತನ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ದಾರೆ. ದರ್ಶನ್ ಕೇಸ್ ಬಳಿಕ ಜೈಲಿನಲ್ಲಿ ರಾಜ್ಯಾತಿಥ್ಯಕ್ಕೆ ಬ್ರೇಕ್ ಹಾಕಿದ್ದೇವೆ ಅಂತ ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಖುದ್ದು ವಕೀಲರೇ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. RLN ಮೂರ್ತಿ ಸರ್ ಅವರು. ಎಸ್ ಸರ್, ಇಲ್ಲಿ ಒಂದ್ ರೀತಿಯಾಗಿ ನೋಡ್ತಾ ಇರಬಹುದು, ಇದೇ ಕೇಸಲ್ಲಿ ಈ ದರ್ಶನ್ ಕೇಸಲ್ಲಿಯೂ ಕೂಡ
ಈ ಹಿಂದೆಯೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಈ ರೀತಿಯಾಗಿ ರಾಜಾತಿಥ್ಯ ಸಿಗ್ತಾ ಇತ್ತಂತ ಹೇಳಿ ಸುಪ್ರೀಂ ಕೋರ್ಟ್ ಇಲ್ಲಿ ಬ್ರೇಕ್ ಹಾಕಿತ್ತು. ಆದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ರೌಡಿ ಶೀಟರ್ ಬರ್ತ್ಡೇ ಮಾಡ್ಕೊಂಡಿರೋದು ವಿಡಿಯೋ ಈಗ ಹರಿದಾಡ್ತಾ ಇದೆ. ಏನ್ ಹೇಳ್ತೀರಾ ಸರ್ ಇದಕ್ಕೆ? ನೋಡಿ, ಈಗ ಜೈಲ್ ಮ್ಯಾನ್ಯುವಲ್ ಅಲ್ಲಿ ಯಾರ್ಯಾರು ಕೈದಿಗಳು ಆ ನಡವಳಿಕೆನ ಜೈಲ್ ಮ್ಯಾನ್ಯುವಲ್ ಹೇಳ್ತದೆ. ಈಗ ನಮ್ಮಲ್ಲಿ ಜೈಲ್ ಮ್ಯಾನ್ಯುವಲ್ ಆಗ್ಲಿ BNSS CRPC ನಲ್ಲಿ ಯಾರು ಈಗ ಫಾಲೋ ಮಾಡ್ತಿಲ್ಲ. ಅವರು ವೈಯಕ್ತಿಕ ಒಂದು ತೋರ್ಪಡೆಗೆ ಕಾನೂನು ಉಲ್ಲಂಘನೆ ಮಾಡ್ತಾರೆ. ಅದು ಒಂದು ಸರ್ಕಾರಿ ಜಾಗ, ಅದು ಒಂದು ನ್ಯಾಯಾಂಗ ಬಂಧನಲ್ಲಿರ್ತಕ್ಕಂಥ ಜಾಗ. ಅಲ್ಲಿ ನ್ಯಾಯಾಂಗ ಬಂಧನ ಒಳಪಡಿಸಿದಾಗ ಕೈದಿಗಳಾಗ್ಲಿ ಅಥವಾ ಶಿಕ್ಷೆ ಆಗಿರೋರು, ವಿಚಾರಣಾ ಕೈದಿಗಳು ಅವರು ಒಂದು ಜೈಲ್ ಮ್ಯಾನ್ಯುವಲ್ ಪ್ರಕಾರ ನಡ್ಕೋಬೇಕು. ಅಲ್ಲಿ ಬೇಲಿ ಎದ್ದು ಹೊಲ ಮೇಯ್ತಿದೆ. ಅದನ್ನ ನಿಯಂತ್ರಣ ಮಾಡಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲ, ನಮ್ಮ ಪ್ರಧಾನಿ ಸಂಸತ್ತಿನೂ ಆಗೋದಿಲ್ಲ ಅಂತ ಕಾಣುತ್ತೆ. ಈಗ ಇತ್ತೀಚೆಗೆ ದರ್ಶನ್ ಅವ್ರ ಕೇಸು ತಮ್ಗೆ ಗೊತ್ತೇ ಇದೆ. ಜೈಲ್ ಅವ್ರಿಗೆ ಪ್ರತಿ ಜೈಲ್ ಅವ್ರಿಗೂ ಒಂದು ಮೆಮೊ ಕಳಿಸಿಕೊಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಆರ್ಡರ್ ಮಾಡ್ತಾರೆ. ಅದನ್ನು ಬದಿಗೊತ್ತಿ ಅದನ್ನ ಗಾಳಿ ತೂರಿ ಇವರು ರೌಡಿಗಳನ್ನ ಮೆಚ್ಚಕ್ಕೋಸ್ಕರ ಅವ್ರ ಪಟಾಲಂನ ಜೈಲ್ ಒಳಗಡೆ ಆಚೆಗಡೆ ಅವರು ಹೌದು ಜೈಲಲ್ಲಿ ನಾವು ಇದ್ದೀವಿ ಅಂತ ತೋರ್ಸ್ಕೊಳಕ್ಕೋಸ್ಕರ ಇವ್ರು ಹಿಂಗೆಲ್ಲ ಮಾಡ್ತಾರೆ. ಇದಕ್ಕೆ ಜೈಲ್ ಸೂಪರಿಂಟ್ ಮೇಲೆ ಕ್ರಮ ಜರುಗಿಸಿ ಅವರೇ ಜೈಲಾಗಿರ್ತಾರೆ. ಅವ್ರನ್ನ ಯಾವ ಜೈಲಿಗೆ ಹಾಕ್ಬೇಕು ನಮ್ಗೆ ಗೊತ್ತಿಲ್ಲ. ಪರಿಸ್ಥಿತಿ. ಹೌದು ಸರ್, ಇಲ್ಲಿ ಒಂದ್ ರೀತಿಯಾಗಿ ನೋಡ್ತಾ ಇರ್ಬೋದು, ಆ ರೌಡಿ ಶೀಟರ್ಗಳು ಆರಾಮಾಗಿ ಜೈಲಿನಲ್ಲಿ ಆ ರೀತಿಯಾಗಿ ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಅಲ್ಲಿನ ಜೈಲಿನ ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ದಾರೆ ಸರ್? ಏನ್ ಹೇಳ್ತೀರಾ ಸರ್ ಅವ್ರಿಗೆ? ಮೇಡಮ್ ನೋಡಿ, ಈಗ ಪೊಲೀಸ್ ಇಲಾಖೆ ಒಂದು ಅಂಗ, ಅದು ಜುಡಿಷಿಯಲ್ ಪ್ರಿಸನ್ ಡಿಪಾರ್ಟ್ಮೆಂಟ್ ನೇರವಾಗಿ ಸರ್ಕಾರದಲ್ಲಿ ನೇರವಾಗಿ ನಿಯಂತ್ರಣ ಇಲ್ಲ. ಅದೇ ರೀತಿಯಾಗಿ ನ್ಯಾಯಾಂಗ ವ್ಯವಸ್ಥೆಯಲ್ಲೂ ನಿಯಂತ್ರಣ ಇಲ್ಲ. ಎರಡಕ್ಕೂ ನಿಯಂತ್ರಣ ಕಳ್ಕೊಂಡಿರೋದು ಒಂದು ಯಾವ್ದೋ ಸಂಸ್ಥೆ ಇದ್ರೆ ಅದು ಜೈಲು. ನೋಡಿ, ಹಂಗಾಗಿ ಈಗ ಇದು ಯಾರು ಗಮನಿಸ್ತಾರ? ನಾವು ನ್ಯಾಯಾಧೀಶರು ಗಮನ ತಂದ್ರು, ಆದೇಶ ಕೊಟ್ಟರು, ಅದಕ್ಕೂ ಬೆಲೆ ಇಲ್ಲ. ಆಮೇಲೆ ಸರ್ಕಾರ ಸುತ್ತೋಲೆಗಳು ಓಡಿಸ್ತಾ, ಅದಕ್ಕೂ ಬೆಲೆ ಇಲ್ಲ. ಈಗ ನೇರ ಹೊಣೆಗಾರನ್ ಮಾಡ್ಬೇಕು. ಯಾರನ್ನ ಜೈಲ್ ಸೂಪರಿಂಟ್ ನೇರ ಹೊಣೆಗಾರನ್ ಮಾಡಿ ಈ ಜೈಲಿನಲ್ಲಿ ಆಗ್ತಕ್ಕಂತ ಏನ್ ಅಕ್ರಮ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ. ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮ್ಮ ಒಂದು ವಾಹಿನಿ ಮೂಲಕ. ದರ್ಶನ್ ಅವರು ಆಸ್ಕೆ ಬೇಕು ದಿಂಬೇಕು ಅಂತ ಹೇಳಿ ನ್ಯಾಯಾಂಗ ಅವರು ನಾನು ಕೇಸ್ ಗೆದ್ದು ಬರ್ಬೇಕು ಅಂತ ಫೈಟ್ ಮಾಡೋ ಜೊತೆಗೆ ಜೈಲಿನಲ್ಲಿ ನನಗೆ ಆಸ್ಕೆ ಬೇಕು ಬೇಕು, ನನಗೆ ನಾನು ಓಡಾಟಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಕೇಳಕ್ಕೆ ಲೀಗಲ್ ಬ್ಯಾಟಲ್ ಮಾಡ್ತಾವ್ರೆ. ಅಂತದ್ರಲ್ಲಿ ಇವರು ಬೇರೆ ಯಾರು ರೌಡಿಗಳು ಜೈಲ್ ಸಿಬ್ಬಂದಿಗಳು ಉಪಯೋಗಿಸ್ಕೊಂಡು ಅಲ್ಲಿ ಏನು ಎಲ್ಲಾ ರೀತಿಯಾದ ಅಕ್ರಮ ಚಟುವಟಿಕೆಗಳನ್ನ ಜೈಲ ಒಂದು ಜೈಲ್ ಹಾಕೋದೇನು, ಆತನ ಒಂದು ಗೃಹ ಬಂಧನದಲ್ಲಿಟ್ಟು ಆತ ಬುದ್ಧಿ ಕಲ್ತ್ಕೊಡ್ಲಿ ಅಂತ ಅಲ್ಲ. ಅದ್ಬಿಟ್ಟು ಅಲ್ಲೇ ಅವ್ನ ಪಟಾಲನ್ ಕಟ್ಕೊಂಡು ಅಲ್ಲಿಂದ ರೌಡಿಸಂ ಜಾಸ್ತಿ ಮಾಡ್ಲಿ ಅಂತ ಜೈಲ್ ಹಾಕ್ತಾರ? ಇದಕ್ಕೆ ಸರ್ಕಾರ ನೇರ ಹೊಣೆ ಹೊತ್ತು ಅಲ್ಲಿ ಸೂಪರಿಂಟೆಂಡೆಂಟ್ ಮೇಲೆ ಕ್ರಮ ಜರುಗಿಸ್ಬೇಕು. ಇಲ್ಲ ಅಂದ್ರೆ ನಮ್ಮಂತ ವಕೀಲ ಯಾರು ಒಂದು PIL ದಾಖಲು ಮಾಡಿ ಸುಪ್ರೀಂ ಕೋರ್ಟ್ಗೋ ಅಥವಾ ಹೈಕೋರ್ಟ್ಗೋ ದಾಖಲು ಮಾಡಿ ಜೈಲಲ್ಲಿ ಆಗೋ ಒಂದು ಈ ತರ ಇಲ್ಲಿಗಲ್ ಆಕ್ಟಿವಿಟೀಸ್ ನ ನಿಯಂತ್ರಣ ಮಾಡಕ್ಕೆ ಯಾರನ್ನ ಹೊಣೆಗಾರನ್ ಮಾಡ್ತೀರಾ? ಹೊಣೆಗಾರ ದಂಡ ವಿಧಿಸ್ಬೇಕು. ಅವಾಗ ಸ್ವಲ್ಪ ಬುದ್ಧಿ ಬರ್ಬಂದು ಕಾಣ್ತೀವಿ ಜೈಲ್ ಅಧಿಕಾರಿಗಳಿಗೆ. ಇಲ್ಲ ಅಂದ್ರೆ ಇವ್ರು ಮಾಮೂಲಿ ಇದೇ ಕೆಲಸ ಮಾಡ್ತಾರೆ. ಬಿರಿಯಾನಿ ಕೊಡ್ತಾರಂತೆ, ಬಿಯರ್ ಕೊಡ್ತಾರಂತೆ, ಆಮೇಲೆ ಟಿವಿ ಇದೆಯಂತೆ. ಯಾರೋ ನಾನು ಕೇಳ್ಪಟ್ಟೆ ನಿಮ್ ಸೋಷಿಯಲ್ ಮೀಡಿಯಾದಲ್ಲೋ ಉಮೇಶ್ ರೆಡ್ಡಿ ಅನ್ನೋ ಏನೋ ಕಲರ್ ಟಿವಿ ಹಾಕಿ ಕೊಟ್ಟಿದ್ರಂತೆ ಅಲ್ಲಿ. ಅದನ್ನ ಈ ಮೀಡಿಯಾದವ್ರು ಯಾರು ಕೇಳ್ಬೇಕು, ಅದಕ್ಕೆ ಕೇಳ್ತಿಲ್ಲ. ಕೇಳೋ ದರ್ಶನ್ ಅಂತ ಮಾತಾಡ್ತೀರಾ. ನೋಡಿ, ದರ್ಶನೇ ಆಸ್ಕೆ ದಿಂಬಿಗೋಸ್ಕರ ಒದ್ದಾಡ್ತಿದ್ದಾನ ಆಯಪ್ಪ. ಈಗ ಇವರು ಇಲ್ಲಿ ಕೇಕ್ ಕಟ್ ಮಾಡ್ಕೊಂಡು ಸಿಗರೇಟ್ ಸೇರ್ಕೊಂಡು ಪಟಾಕಿ ಹೊಡ್ಕೊಂಡು ಎಲ್ಲ ಜೈಲಲ್ಲಿ ಮಾಡ್ತಿದ್ರೆ ಜೈಲಿಗೂ ಸಮಾಜಕ್ಕೆ ಈಗ ಸಮಾಜದಲ್ಲಿ ಬುದ್ಧಿ ಕಲಿ ಅಂತ ಜೈಲು ಕಳ್ಸೋದು. ಜೈಲಲ್ಲಿ ಸಮಾಜ ಮಾಡ್ಕೊಂಡ್ರೆ ಇವತ್ತು ನಾವೇನೋ ನೀವು ಕೇಳಿದ್ರೆ ಹೇಳ್ತೀವಿ, ನಾಳೆ ನಾವು ಸುಮ್ಮನಾಗ್ತೀವಿ, ನೀವು ಸುಮ್ಮನಾಗ್ತೀರಾ? ಈ ಸ್ಟೋರಿನ ಸರ್ಕಾರನೇ ನೋಡ್ಬೇಕಾಗುತ್ತೆ ಸರ್. ಈ ರೀತಿಗೆ ಆರಾಮಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡು ಆರಾಮಾಗಿ ಜೈಲಲ್ಲೇ ಇರ್ಬೇಕಾದ್ರೆ ಹಾಗಾದ್ರೆ ಜೈಲ್ ಆಗ್ಬೇಕು? ಆರಾಮಾಗಿ ಹೊರಗಡೆನೆ ಬಂದು ಮನೆಯಲ್ಲೇ ಇರ್ಬೇಕಾಗತ್ತೆ. ಈ ಸುದ್ದಿನ ಸರ್ಕಾರ ಕೇಳ್ಬೇಕಾಗುತ್ತೆ, ಸರ್ಕಾರನೇ ನೋಡ್ಕೊಳ್ಬೇಕಾಗುತ್ತೆ ಸರ್. ನನಗೇನ್ ಅನ್ಸುತ್ತೆ, ನನಗೆ ಕಾನೂನು ಪ್ರಕಾರ ಅನ್ಸ್ತಾ ಇದ್ರೆ ಮುಂದೆ ಒಂದಿನ ಜೈಲ್ಗಳು ಬೇರೆ ದೇಶದಲ್ಲಿ ಅವಾಗ ಮಾಡಿದ್ರಲ್ಲ, ಅವಾಗ ಆ ಕಾಲದಲ್ಲಿ ಬ್ರಿಟಿಷ್ ರೂಲ್ ಅಡ್ಮಿನಿಸ್ಟ್ರೇಷನ್ ಕಾಲದಲ್ಲಿ ಅಂಡಮಾನ್ ನಿಕೋಬಾರ್ ಜೈಲ್ ಮಾಡಿದ್ರು. ಆತರ ನನ್ನ ಪ್ರಕಾರ ಮಾಡ್ಬೇಕಾಗುತ್ತೆ ಅಂತ ಕಾಣುತ್ತೆ. ಅವಾಗ ಏನೋ ಸ್ವಲ್ಪ ಈ ಸಮಾಜದಿಂದ ದೂರ ಇರ್ತಾರೆ, ಅವಾಗ ಸ್ವಲ್ಪ ಅವ್ರ ನಿಯಂತ್ರಣ ಸಿಗುತ್ತೆ. ಇಲ್ಲ ಬಿಡು, ಊರ್ ಪಕ್ಕ ಇರೋ ಜೈಲ್ ಪಕ್ಕ ಇರೋ ಕೋರ್ಟ್ ಪಕ್ಕ ಇರೋ ಮನೆ ಅದ ಬಿಟ್ರೆ ಅವ್ರಿಗೆ ಜೈಲ್ ಯಾವ್ದು, ಕೋರ್ಟ್ ಯಾವ್ದು, ಮನೆ ಯಾವ್ದು, ಸಮಾಜ ಯಾವ್ದು ಡಿಫ್ರೆನ್ಸ್ ಗೊತ್ತಾಗಲ್ಲ ಮೇಡಮ್ ಅವರೇ. ಈಗ ನಾವು ಸರ್ಕಾರ ಏನ್ ಮಾಡ್ಬೇಕು, ಒಂದು ಕೇಂದ್ರ ಸರ್ಕಾರ ಒಂದು ಬೇರೆ ನಮ್ಮ ಅಂಡಮಾನ್ ನಿಕೋಬಾರ್ ಮತ್ತೆ ಐಲ್ಯಾಂಡ್ ಇದಾವಲ್ಲ ಲಕ್ಷದ್ವೀಪ್, ಅಲ್ಲೆಲ್ಲ ಜೈಲ್ಗಳು ಮಾಡಿ ಇಲ್ಲಿಂದ ಅವ್ರಿಗೆ ಪಾರ್ಸಲ್ ಮಾಡ್ಬೇಕು ಅವ್ರನ್ನ.
ಹೆಂಗು ವಿಡಿಯೋ ಕಾನ್ಫರೆನ್ಸ್ ಇದೆ, ಅಲ್ಲಿ ವಿಡಿಯೋ ಕಾನ್ಫರೆನ್ಸ್ ಬೇಕಾದ್ರೆ ಕೋರ್ಟ್ ಅಟೆಂಡ್ ಮಾಡ್ಲಿ. ಇಲ್ಲ ಅಂದ್ರೆ ಬುದ್ಧಿ ಬರಲ್ಲ. ಇದು ಜೈಲ್ಗುನು ಮತ್ತೆ ಸಮಾಜ ಏನೋ ಜೈಲ್ಗೂ ಮತ್ತೆ ಬೈಲು ಅಂದ್ರೆ ಸಮಾಜಕ್ಕೆ ಏನ್ ಡಿಫ್ರೆನ್ಸ್ ಆಗ್ತಾ ಇದೆ ಇತ್ತೀಚೆಗೆ ನನ್ನ ಪ್ರಕಾರ. ಅಲ್ಲ ಅವರಿಗೆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಬೆಲೆ ಇಲ್ಲ, ಇದೇ ಇನ್ನೇನು ಬೆಲೆ ಇವತ್ತು? ನೀವೇ ಹೇಳಿ, ಇವಾಗ ಮಾಧ್ಯಮ ಮುಖಾಂತರ ನೀವೇ, ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಬೆಲೆ ಇಲ್ಲ. ಆಮೇಲೆ ಸರ್ಕಾರ ಹೊಡೆದ ಸುತ್ತೋಲೆಗಳಿಗೆ ಬೆಲೆ ಇಲ್ಲ. ಒಬ್ಬರಿಗೆ ದಿಂಬಿಲ್ಲ ಅಂತಾರೆ, ಇನ್ನೊಬ್ಬ ಬತ್ರೆ ಕೇಕ್ ಕಟ್ ಮಾಡ್ತಾನೆ. ಇದಕ್ಕೆ ಯಾರು ನೋಡಿ? ಇದಕ್ಕೆ ಹೋಗಿ ನಮ್ಮಂತ ಯಾರೋ ವಕೀಲರು ಯಾರನ್ನ ಅದಕ್ಕೊಂದು ಕೇಸ್ ರಿಜಿಸ್ಟರ್ ಮಾಡ್ರೆ ಕೋರ್ಟ್ ಅವ್ರು ಹೇಳ್ತಾರೆ ಇದು ಪಬ್ಲಿಸಿಟಿ ಲಿಟಿಗೇಷನ್ ಅಂತ ಕರೀತಾರೆ. ಅದನ್ನು ಮಾಡಕ್ಕೆ ಯಾರಿಗೂ ಫ್ರೀ ಆಗ್ಬೇಕು. ಪಬ್ಲಿಕ್ ನಿಮ್ಮಂತವ್ರು ಮಾಡಿದ್ರೆ ಏನ್ರಿ ಮೀಡಿಯಾದವ್ರು ಅವ್ರ ಬಿಟ್ರೆ ಬೇರೆ ಕೆಲಸ ಅಲ್ವ ಅವ್ರಿಗೆ ಅಂತಾರೆ. ಯಾರು ಮಾಡೋದು? ಸರ್ಕಾರ ಮಾಡಂಗಿಲ್ಲ, ಸಾರ್ವಜನಿಕರು ಮಾಡಂಗೂ ಇಲ್ಲ. ಕಾನೂನು ಕೈ ತಗೊಂಡು ಮಾಡ್ತಾರಲ್ಲ ಕೊಲೆ ಸುಲಿಗೆ ಅವೆಲ್ಲ, ಅಂತವಕ್ಕೆ ಸರ್ಕಾರ ಸಪೋರ್ಟ್ ಕೊಟ್ಟಂಗೆ ಇವೆಲ್ಲ ಮಾಡಿದ್ರೆ. ಸರ್ ಮತ್ತೆ ಇನ್ನೊಂದು ಏನಂತ ಅಂದ್ರೆ, ಫಸ್ಟ್ ಆಫ್ ಆಲ್ ಆಕ್ಚುಲಿ ಅಲ್ಲಿ ರೌಡಿ ಶೀಟರ್ಗಳಿಗೆ ಫೋನ್ ಎಲ್ಲ ಅಲಾವೇ ಇರೋದಿಲ್ಲ. ಹಾಗಾದ್ರೆ ಕೇಕ್ ಎಲ್ಲ ಕಟ್ ಮಾಡಿಸ್ಕೊಳ್ಳೋದು ಇರೋದಿಲ್ಲ. ಇವ್ರಿಗೆ ಒಂದ್ ರೀತಿಯಾಗಿ ಆರಾಮ್ ಮನೆ ತರ ಫೀಲ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ತಿಂಗಳಿಗೆ ಒಂದೊಂದು ಮರ್ಡರ್ ಮಾಡ್ಕೊಂಡು ಆರಾಮಾಗಿ ಜೈಲಿಗೆ ಹೋಗೋದು, ಆರಾಮಾಗಿ ಹೊರಗೆ ಬರೋದು, ಆರಾಮಾಗಿ ಹೋಗೋದು ಅಂತ ಅನ್ಕೊಂಡ್ ಬಿಟ್ಟಿದ್ದಾರೆ ಅನ್ಸುತ್ತೆ. ಇದಕ್ಕೇನಾದ್ರೂ ಒಂದು ಸರ್ಕಾರ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಏನ್ ಹೇಳ್ತೀರಾ ನೀವು ಈ ಸರ್ಕಾರಕ್ಕೆ? ಹಾಕ್ಬೇಕು, ಜಾಮರ್ ಹಾಕ್ಬಿಟ್ರೆ ಲ್ಯಾಂಡ್ ಲೈನ್ ಕೊಡ್ಲಿ, ಲ್ಯಾಂಡ್ ಲೈನ್ ಅಡ್ಮಿನಿಸ್ಟ್ರೇಷನ್ ಪರ್ಪಸ್ ಲ್ಯಾಂಡ್ ಲೈನ್ ಕೊಡ್ಲಿ, ಇಂಟರ್ನೆಟ್ ಕೊಡ್ಲಿ. ಈ ದೂರವಾಣಿಗಳು ಮೊಬೈಲ್ ದೂರವಾಣಿ ಕೆಲಸ ಮಾಡಿ ಜಾಮರ್ ಫಿಕ್ಸ್ ಮಾಡ್ಲಿ. ಅವಾಗ ಏನಾಗುತ್ತೆ, ಸ್ವಲ್ಪ ಅವಾಯ್ಡ್ ಆಗುತ್ತೆ. ಅದ್ ಬಿಟ್ಟು ದುಡ್ಡು ತಗೊಂಡು ಬಾಡಿಗೆ ಕೊಟ್ಬಿಟ್ಟು ಫೋನ್ ಬಾಡಿಗೆ ಕೊಡ್ತಾರೆ, ಒಂದು ತಿಂಗಳು 2,000 3,000 ಫೋನ್ ಬಾಡಿಗೆ ಕೊಡ್ತಾರಂತೆ ಅಲ್ಲಿ ಜೈಲಲ್ಲಿ ಕೆಲಸ ಮಾಡತಕ್ಕಂಥವ್ರು. ಇವೆಲ್ಲ ಏನೋ ನಾವು ಜಾಸ್ತಿ ಹೇಳಕ್ ಹೋದ್ರೆ ನಿಮ್ಗೆ ಯಾರು ಮಾಹಿತಿ ಕೊಟ್ರು? ಇವೆಲ್ಲ ಇದೇ ಆಗಿದೆ ನೋಡಿ. ಥ್ಯಾಂಕ್ ಯು ಸರ್, ನಿಮ್ಮೆಲ್ಲ ಮಾಹಿತಿಗೆ.